ಹಾಯ್, ನಾನು ನಿಮ್ಮ ಡಾಲಿ ಮಾತಾಡ್ತಾ ಇದ್ದೀನಿ. ನಮ್ಮ ಕೋಟಿ ಸಿನಿಮಾ ಇದೆ 14th ರಿಲೀಸ್ ಆಗ್ತಾ ಇದೆ. ಅದರ ಪ್ರಮೋಷನ್ ಕೆಲಸದಲ್ಲಿದ್ದೀನಿ. ನನ್ನ ಮುಂದೆ ಒಂದಿಷ್ಟು ನೋಟ್ಗಳಿದೆ. ಆ ನೋಟಿನ ಹಿಂದೆ ಪ್ರಶ್ನೆಗಳಿದೆಯಂತೆ. ಏನು ಪ್ರಶ್ನೆ ಇದೆ ನೋಡೋಣ. ಆಫ್ಟರ್ 10-11 years in cinema, what are you looking forward to in cinema and in life? ಸಿನಿಮಾ ಆ್ಯಂಡ್ ಲೈಫ್ ಅಂದರೆ ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಅದು ನಟನಾಗಿ ನಿರ್ಮಾಪಕನಾಗಿ. ಅಷ್ಟೇ ಸಿನಿಮಾ ಒಂದು ತಿರುಗಿ ನೋಡಿದ್ರೆ ಒಂದಿಷ್ಟು ಪಾತ್ರಗಳಿರಬೇಕು. ಪ್ರೊಡಕ್ಷನ್ ಇಂದ ಬಂದಿರೋವಂಥ ಒಂದಿಷ್ಟು ನಿರ್ದೇಶಕರು, ಪ್ರತಿಭೆಗಳಿರಬೇಕು. ಇನ್ನೂ ಸಾಕಷ್ಟು ಕನಸುಗಳಿದೆ. ಲೈಫ್ ಅಂತ ಬಂದರೆ ಲೈಫಲ್ಲಿ ಏನೇನಿದೆ, ಅದೇ ನಮಗೆ ನಾವು ಟೈಮ್ ಮಾಡಿಕೊಂಡು ಒಂಚೂರು ಸ್ಲೋ ಡೌನ್ ಆಗಿ ಫ್ಯಾಮಿಲಿಗೆ ಟೈಮ್ ಕೊಟ್ಕೊಂಡು ಒಂದು ಫ್ಯಾಮಿಲಿ ಮಾಡಿಕೊಂಡು ಅದರಲ್ಲೂ ಸಾಕಷ್ಟು ಕನಸುಗಳಿದೆ. ಚೆನ್ನಾಗಿ ಟ್ರಾವೆಲ್ ಮಾಡಬೇಕು, ಜಗತ್ತು ಸುತ್ತಬೇಕು ಅನ್ನೋ ಕನಸುಗಳಿದೆ. ಸೊ ಈಗ ಇನ್ನೊಂದು ನೋಟ್ ಎತ್ಕೊಳ್ಳೋಣ. 20 ರೂಪಾಯಿಯ ನೋಟು. ಮಸ್ಟ್ ಹ್ಯಾವ್ ಕ್ವಾಲಿಟೀಸ್ ಫಾರ್ ಆ್ಯನ್ ಆ್ಯಕ್ಟರ್. ರಾಂಗ್ ಆನ್ಸರ್ ಓನ್ಲಿಯಾ? ರಾಂಗ್ ಆನ್ಸರ್ ಹೆಂಗೆ ಹೇಳೋದು? ಮಸ್ಟ್ ಹ್ಯಾವ್ ಕ್ವಾಲಿಟೀಸ್ ಫಾರ್ ಆ್ಯನ್ ಆ್ಯಕ್ಟರ್ ರೈಟ್ ಆನ್ಸರ್ ಹೇಳ್ಬೋದು. ರಾಂಗ್ ಆನ್ಸರ್, ಆ್ಯಕ್ಟಿಂಗ್ ಏನು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಏನು ಹೇಳ್ತೀವಿ, ಗ್ಯಾಂಗ್ ಕಟ್ಕೊಳ್ಳೋದು ಕಲ್ತ್ರೆ ಒಳ್ಳೆ ಆ್ಯಕ್ಟರ್ ಆಗ್ಬೋದು. ಆ್ಯಕ್ಚುಲಿ ಒಳ್ಳೆ ಸುಮ್ಮನೆ ಎದೆ ಎತ್ಕೊಂಡು ಓಡಾಡ್ತಾ ಇರಬೇಕು, ಸುಮ್ಮನೆ ಮುಖ ಗಂಟಿಕೊಂಡಿರ್ಬೇಕು, ಗ್ಯಾಂಗ್ಗಳು ಕಟ್ಕೋಬೇಕು. ಆವಾಗ ಇನ್ನೇನು ಹೇಳೋದು, ಅಷ್ಟಾದರೆ ಸಾಕು. ಐ ಥಿಂಕ್ ಆ್ಯಕ್ಟಿಂಗ್ ಏನು ಕಲಿಯೋ ಅವಶ್ಯಕತೆ ಇಲ್ಲ. ಸೊ ನನ್ನ ಸಮಾಧಾನಕ್ಕೆ ಆದರೂ ಒಂದು ರೈಟ್ ಆನ್ಸರ್ ಹೇಳ್ತೀನಿ. ನಟನೆಗೆ ಅಂದರೆ ಮಸ್ಟ್ ಹ್ಯಾವ್ ಕ್ವಾಲಿಟೀಸ್ ಫಾರ್ ಆ್ಯನ್ ಆ್ಯಕ್ಟರ್. ಫಸ್ಟು ನಿಮ್ಮ ಈಗೋನ ಸಾಯಿಸಬೇಕು, ಸರೆಂಡರ್ ಆಗೋದನ್ನು ಕಲಿಬೇಕು. ಒಂದು ರೈಟಿಂಗ್ನ ಎಷ್ಟು ಚೆನ್ನಾಗಿ ಒಳಗೆ ತೊಗೊಳ್ತೀವಿ ಅದು ಕಲಿಬೇಕು. ಆಮೇಲೆ ಪ್ರತಿ ಕ್ಷಣ ಅಬ್ಸರ್ವೇಷನ್ ಇರಬೇಕು. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಏನು ಸುತ್ತಮುತ್ತ ಇರೋ ಪಾತ್ರಗಳ ಬಗ್ಗೆ ಅಂದರೆ ಎಲ್ಲದ್ರ ಬಗ್ಗೆ ಒಂದು ಅಬ್ಸರ್ವೇಷನ್ ಇರಬೇಕು. ಅದರಿಂದ ಒಂದು ಒಳ್ಳೆ ಅಬ್ಸರ್ಪ್ಷನ್ ಕೂಡ ಇರಬೇಕು. ಸೊ ಎಷ್ಟು ಅಬ್ಸರ್ವ್ ಮಾಡ್ತೀರಾ, ಎಷ್ಟು ಓಪನ್ ಆಗಿರ್ತೀರಾ, ನಿಮ್ಮ ಕಿಟಕಿ ಬಾಗಿಲುಗಳನ್ನ ಎಷ್ಟು ತೆರ್ಕೊಂಡಿರ್ತೀರಾ, ಅಷ್ಟು ಒಳ್ಳೆ ನಟರಾಗ್ಬೋದು. ಎಲ್ಲ ಥರದ ಪಾತ್ರಗಳನ್ನು ಮಾಡ್ಬೋದು. ಆ್ಯಸ್ ಅ ರೈಟರ್, ಹೌ ಡು ಯು ಸಿ ಯುವರ್ ಸೆಲ್ಫ್ ಇನ್ ಕಮಿಂಗ್ ಇಯರ್ಸ್? ಗೊತ್ತಿಲ್ಲ ಇನ್ನೂ. ಆದರೆ ನನಗೆ ಹಾಡುಗಳು ಬರೆಯೋಕ್ಕೆ ಇಷ್ಟ. ಆದರೆ ಎಲ್ಲರ ಥರ ಫಾಸ್ಟಾಗೆಲ್ಲ ಬರೆಯೋಕ್ಕೆ ಬರೋಲ್ಲ. ತುಂಬ ಅಪರೂಪಕ್ಕೆಲ್ಲೋ ಅನಿಸಿದ್ದು ಒಂದೊಂದಿಷ್ಟು ಹಾಡುಗಳಾಗಿ ಬರ್ತಾ ಇರುತ್ತೆ. ಇನ್ನು ಒಂದಿಷ್ಟು ಕಥೆಗಳು ಬರೀಬೇಕು. ಆ ಪ್ರೊಸೆಸ್ಸು ಅದು ನಿರಂತರವಾಗಿ ನಡೀತಾ ಇರುತ್ತೆ ಮುಂದೆ. ಅಂದರೆ ಇನ್ನೂ ಟೈಮ್ ಇದೆ. ಸದ್ಯಕ್ಕೆ ಆ್ಯಕ್ಟ್ರಾಗಿ ಬ್ಯುಸಿ ಇದ್ದೀನಿ. ರೈಟ್ರಾಗಿ ಏನೇನು ಮಾಡೋಕ್ಕಾಗುತ್ತೆ ಅದು ನೋಡೋಣ. ಅದು ತಾನಾಗೆ ಆಗೋ ಯಾವುದೋ ಏನೋ ಒಂದು ಮ್ಯಾಜಿಕ್ ಅದು ಒಳಗಡೆಯಿಂದ ಏನೋ ಅನಿಸಿ ಆ ಥರ ಬರೆಯೋದು ನಾನು. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಕೂಡ ಬರೀತೀನಿ. ನೀವು ಓದಿರೋ ಯಾವ ಸಾಹಿತ್ಯ ಹ್ಯಾಸ್ ಇಂಪ್ಯಾಕ್ಟೆಡ್ ಯು ದ ಮೋಸ್ಟ್? ಅಂದರೆ ತುಂಬ ಪುಸ್ತಕಗಳು, ಎಲ್ಲದರಿಂದನೂ ಏನಾದರೂ ಒಂದು ತೊಗೊಳ್ಳೋದು ಎಲ್ಲ ಇದ್ದೇ ಇರುತ್ತೆ. ಎಷ್ಟೊಂದು ಸರಿ ಹೇಳಿದ್ದೀನಿ, ಪೂರ್ಣಚಂದ್ರ ತೇಜಸ್ವಿ ಅವ್ರ ಪುಸ್ತಕಗಳು, ಕುವೆಂಪು ಅವ್ರದ್ದು ವಚನಗಳು, ನಮ್ಮ ದಾಸರ ಪದಗಳು ಎಲ್ಲವನ್ನು, ಅಥವಾ ನಮ್ಮ ಜನಪದ ಹಾಡು ಕಥೆಗಳು. ಅದಕ್ಕೆ ಐ ಥಿಂಕ್ ಜಾಸ್ತಿ ಇಂಪ್ಯಾಕ್ಟ್ ಮಾಡಿದ್ದು ಅಂದರೆ ಮಕ್ಕಳ ಸಾಹಿತ್ಯ ಅಂತ. ನಾನು ಈ ಚಂಪಕ, ಬಾಲಮಂಗಳ, ಬಾಲಮಿತ್ರ ಇವೆಲ್ಲ ಯಾರಾಗರಿ ಓದ್ತಾ ಇದ್ದೆ. ಸಣ್ಣ ಸಣ್ಣ ಕತೆ ಪುಸ್ತಕಗಳೆಲ್ಲ ಚಿಕ್ಕ ಹುಡುಗನಲ್ಲಿ. ಸೊ ಅದು ತುಂಬ ಜಾಸ್ತಿ ಇಂಪ್ಯಾಕ್ಟ್ ಮಾಡಿದೆ. ವಿಲನ್ ಆರ್ ನೆಗೆಟಿವ್ ಪ್ಲೇ ಮಾಡುವಾಗ ವಾಟ್ ವುಡ್ ಯು ಲೈಕ್ ಟು ಬ್ರಿಂಗ್ ಡಿಫರೆಂಟ್ಲಿ? ಗೊತ್ತಿಲ್ಲ. ಅಂದರೆ ಪ್ರತಿ ಸರಿನೂ ಇಟ್ ಡಿಪೆಂಡ್ಸ್ ಆನ್ ದ ರೈಟಿಂಗ್. ನಿರ್ದೇಶಕ ಅಥವಾ ರೈಟರು ಏನು ಬರೆದಿರ್ತಾರೆ ಅದು ನಮ್ಗೆ ಎಷ್ಟು ಫೀಡ್ ಮಾಡ್ತಾರೆ ಅದ್ರ ಮೇಲೆ ಒಂದು ಪಾತ್ರ ಡಿಸೈನ್ ಆಗ್ತಾ ಹೋಗುತ್ತೆ. ನೆಗೆಟಿವ್ ರೋಲ್ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಎನಿ ರೋಲ್ ಮಾಡಬೇಕಾದ್ರೂ ಅಷ್ಟೇ, ರೈಟಿಂಗ್ ಮೇಕ್ಸ್ ದ ಡಿಫ್ರೆನ್ಸ್. ಅವ್ರ ರೈಟಿಂಗ್ ಡಿಫ್ರೆನ್ಸ್ ಮಾಡಿದ್ರೆ ನಮ್ಮ ಪಾತ್ರದಲ್ಲಿ ಏನೋ ಒಂದು ಬೇರೆ ಶೇಡ್ ಕಾಣುತ್ತೆ. ರೈಟಿಂಗ್ ಏನೋ ಡಿಫ್ರೆನ್ಸ್ ಮಾಡಲಿಲ್ಲ ಅಂದರೆ ಸುಮ್ಮನೆ ನಮ್ಗೆ ಅನಿಸಿದೇನೋ ಮಾಡ್ತಿರ್ತೀವಿ ಬಿಟ್ಟರೆ ಅದೇನೋ ಪಾತ್ರ ಬೇರೆ ಅಂತ ಯಾವತ್ತೂ ಅನಿಸಲ್ಲ. ಸೊ ನೆಗೆಟಿವ್ ರೋಲು ನಮ್ಮ ಕೋಟಿ ಸಿನಿಮಾದಲ್ಲಿ ರಮೇಶ್ ಇಂದ್ರ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರದ್ದೇ ಒಂದು ಸ್ಟೈಲ್ ಇದೆ, ಅವ್ರದ್ದೇ ಒಂದು ಮ್ಯಾನ್ರಿಸಮ್ ಇದೆ, ಮಜಾ ಇದೆ, ತುಂಬ ಮಜಾ ಕೊಡ್ತಾರೆ ಸಿನಿಮಾದಲ್ಲಿ. ಸೊ ಒಂದು ಹೇಳ್ತಿರೋದು, ಈಗ ಡಾಲಿ ಈ ನನ್ನ ನೆಗೆಟಿವ್ ರೋಲ್ಗಳನ್ನ ಎಷ್ಟು ಎಂಜಾಯ್ ಮಾಡಿದ್ದೀರಲ್ಲ, ಈಗ ಕೋಟಿ ಸಿನಿಮಾದಲ್ಲಿ ರಮೇಶ್ ಇಂದ್ರ ಅವ್ರ ನೆಗೆಟಿವ್ ರೋಲ್ನ ಅಷ್ಟೇ ಎಂಜಾಯ್ ಮಾಡ್ತೀರಾ. ಥಿಯೇಟ್ರಿಗೆ ಬನ್ನಿ. 3 reasons to say yes to ಕೋಟಿ ಸ್ಕ್ರಿಪ್ಟ್.
ಜನರಲಿ ವಾಟ್ ಈಸ್ ಯುವರ್ ಸೆಲೆಕ್ಷನ್ ಪ್ರೋಸೆಸ್ಸು ಗೊತ್ತಿಲ್ಲ. ಅಂದರೆ ಫಸ್ಟು ಮನುಷ್ಯರು ಇಷ್ಟ ಆಗಬೇಕು, ಅವರ ಥಾಟ್ ಪ್ರೋಸೆಸ್ ಇಷ್ಟ ಆಗಬೇಕು. ನಾನು ಆಗಲೇ ಹೇಳ್ದಂಗೆ ಈಗೋಗಳೆಲ್ಲ ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಸೈಡ್ಗೆ ಹೋಗಿ ಸಿನಿಮಾನೇ ದೊಡ್ಡದು ಅಂತ ಅನಿಸೋವಂಥ ಮನಸ್ಥಿತಿಗಳಿರಬೇಕು. ಅದಾದಮೇಲೆ ಅವರಲ್ಲಿ ಒಂದು ಒಳ್ಳೆಯ ಕಥೆ ಇದ್ದರೆ ಆ ಕಥೆಗೆ ಜನಗಳನ್ನ, ಅಂದರೆ ಹೇಳೋದು ಸೆಲ್ಲಿಂಗ್ ಫ್ಯಾಕ್ಟರ್ ಅಂತ ಕರಿತೀನಿ, ಅಥವಾ ಜನಗಳನ್ನ ಮತ್ತೆ ಮತ್ತೆ ಅದನ್ನು ನೋಡೋಂಗೆ ಮಾಡೋವಂಥ ಪೊಟೆನ್ಷಿಯಲ್ ಇದ್ದರೆ ಸಿನಿಮಾಗಳನ್ನ ಒಪ್ಕೊತೀನಿ. ಜೊತೆಗೆ ಟೀಮ್ ಚೆನ್ನಾಗಿರ್ಬೇಕು, ನಿರ್ದೇಶಕ, ನಿರ್ಮಾಪಕ ಎಲ್ಲರೂ ಚೆನ್ನಾಗಿರಬೇಕು. ಕೋಟಿ ಅಂತ ಬಂದರೆ ಕೋಟಿ ಒಂದು ಕಾಮನ್ ಮ್ಯಾನ್ ಸ್ಕ್ರಿಪ್ಟ್. ನನಗೆ ಕಾಮನ್ ಮ್ಯಾನ್ ಸ್ಕ್ರಿಪ್ಟ್ಗಳು ತುಂಬ ಇಷ್ಟ. ನಾನು ಎಲ್ಲ ಈಗ ನನ್ನಿಂದ ಏನು ಕೇಳ್ತಾರೆ ಆ ಥರದ ಸಿನಿಮಾಗಳ ಜೊತೆಗೆ ಮಧ್ಯೆ ಅವಾಗವಾಗ ನಮ್ಮ ರತ್ನ ಪ್ರಪಂಚ, ಬಡವ ರಾಸ್ಕಲ್, ಇವಾಗ ಕೋಟಿ, ಅದು ನಮ್ಮ ಮಿಡ್ಲ್ ಕ್ಲಾಸ್ ಮನಸ್ಸುಗಳಿಗೆ ತುಂಬ ಹತ್ತಿರ ಆಗುವಂಥ ಸಿನಿಮಾಗಳು ಆಗುತ್ತೆ. ಆ್ಯಂಡ್ ತುಂಬ ದಿನ ಜನಗಳ ಮನಸ್ಸಲ್ಲಿ, ನೆನಪಲ್ಲಿ ಉಳ್ಕೊಳ್ಳೋವಂಥ ಸಿನಿಮಾಗಳಾಗುತ್ತೆ. ಹಾಗಾಗಿ ಕೋಟಿ ನನಗೆ ತುಂಬ ಇಷ್ಟ. ನನಗೆ ಕೋಟಿಯಲ್ಲಿ ಅವನು ತುಂಬ ನಿಯತ್ತಾಗಿ 1 ಕೋಟಿ ಸಂಪಾದಿಸಬೇಕು ಅಂತ ಇರ್ತಾನೆ. ಅವನೊಬ್ಬ ಕ್ಯಾಬ್ ಡ್ರೈವರು, ಶಿಫ್ಟಿಂಗ್ ಕೆಲಸ ಮಾಡ್ತಿರ್ತಾನೆ, ಅವನು ಫ್ಯಾಮಿಲಿನ ಕಾಪಾಡ್ಕೊಳ್ಳೋಕೆ ಒದ್ದಾಡ್ತಿರ್ತಾನೆ. ಬಟ್ ಯಾವ ಕಾರಣಕ್ಕೂ ಅವನು ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ, ಕಳ್ತನ ಮಾಡಲ್ಲ. ಈ ಥರದ್ದೊಂದು ಮನಸ್ಥಿತಿ ಇರೋವಂಥವನು ಕೋಟಿ. ಸೊ ಆ ಕಡೆ ಸಾವುಕಾರ, ಅವನದೊಂದು ಗ್ಯಾಂಗ್ಸ್ಟರ್ ವರ್ಲ್ಡ್. ಸೊ ಆ ಎರಡು ಕಾಮನ್ ಮ್ಯಾನ್ ಮತ್ತು ಆ ಗ್ಯಾಂಗ್ಸ್ಟರ್ ವರ್ಲ್ಡ್ದು ಕ್ಲ್ಯಾಶು ಕೋಟಿಲಿ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಅದೊಂದು ಪ್ರಶ್ನೆ ಇರುತ್ತಲ್ಲ, ಅಂದರೆ ಅಷ್ಟು ನಿಯತ್ತಾಗಿ ಈ ಜಗತ್ತಲ್ಲಿ ಬದುಕೋಕ್ಕೆ ಸಾಧ್ಯನಾ ಅಂತ. ಸೊ ಅದು ಏನೇನು ಚಾಲೆಂಜಸ್ ತರ್ಬೋದು, ಅದು ಏನಾಗ್ಬೋದು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಪರಮೇಶ್ವರ್ ಗುಂಟ್ಕಲ್ಲು ಕೋಟಿಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುವಂಥ, ಅಂದರೆ ಒಂದು ಹೊಸ ಕತೆ ಹುಡುಕ್ತಾ ಇರ್ತೀವಲ್ಲ, ಕಾಡುವಂಥ ಕತೆಗಳಿಗೆ, ಕಾಂಟೆಂಟ್ಗಳಿಗೆ ಎಲ್ಲ. ಸೊ ಆ ಥರದ್ದು ಒಂದು ಕಂಟೆಂಟು ಕೋಟಿ. ಯೂಶ್ವಲಿ ಎಲ್ಲರೂ ಕೇಳ್ತಾರೆ ಈ ಸಿನಿಮಾನ ಯಾಕೆ ನೋಡಬೇಕು ಅಂತ. ನಾನಾಗಲೇ ಹೇಳ್ದಂಗೆ ನಮ್ಮ ಬದುಕಿಗೆ ತುಂಬ ಹತ್ತಿರವಾಗೋ ಸಿನಿಮಾ ಅದು. ನೀವು ರತ್ನ ಪ್ರಪಂಚ ಹೆಂಗೆ ಒಂದು ಹೊಸ ಕಥೆಯಾಗಿ ಎಂಜಾಯ್ ಮಾಡಿದ್ದೀರಾ, ಅಥವಾ ಬಡವರ ಸ್ಕಲಲ್ಲಿ ನಿಮ್ಮ ಬದುಕಿಗೆ ಕನೆಕ್ಟ್ ಆಗುವಂಥ ದೃಶ್ಯಗಳು ಎಲ್ಲವನ್ನು ಹೆಂಗೆ ಎಂಜಾಯ್ ಮಾಡಿದ್ದೀರಲ್ಲ ಫ್ಯಾಮಿಲಿ ಸಮೇತ, ಆ ಥರ ಒಂದು ಫ್ಯಾಮಿಲಿ ಎಂಟರ್ಟೈನರ್. ನೀವು ಕುಟುಂಬ ಸಮೇತರಾಗಿ ಬಂದು ಆರಾಮಾಗಿ 2-2.5 ಗಂಟೆ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ. ಯೂಶ್ವಲಿ ಇವಾಗ OTT ಟಿವಿಗೆ ಕಾಯುವಂಥ ಆಡಿಯನ್ಸ್ಗಳಿಗೂ ಹೇಳ್ತೀನಿ, ನೀವು ಅಲ್ಲಿ ಪಾಸ್ ಮಾಡಿಕೊಂಡು ಇನ್ನೆಲ್ಲೋ ಹೋಗಿ ನೋಡಿ, ಮೊಬೈಲಲ್ಲಿ ಕಾಲ್ ರಿಸೀವ್ ಮಾಡಿ ಮತ್ತೆ ಪಾಸ್ ಮಾಡಿ ಹಂಗೆ ನೋಡೋ ಎಕ್ಸ್ಪೀರಿಯೆನ್ಸ್ಗೂ ಥಿಯೇಟ್ರಲ್ಲಿ ಇಡೀ ಕ್ರೌಡ್ ಕೂತ್ಕೊಂಡು ಒಟ್ಟಿಗೆ ಒಂದು 2-2.5 ಗಂಟೆ ಕಳೆದೋಗೋದಿದೆಯಲ್ಲ, ಆ ಎಕ್ಸ್ಪೀರಿಯೆನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೋಬೇಡಿ. ಈ 14th ಕೋಟಿ ರಿಲೀಸ್ ಆಗ್ತಾಯಿದೆ, ಥಿಯೇಟ್ರಿಗೆ ಬನ್ನಿ. ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡೋ ಸಿನಿಮಾನ ನಿಮಗೋಸ್ಕರ ರೆಡಿ ಮಾಡಿದ್ದೀವಿ.